ಶ್ರೀ ಗುರುಭ್ಯೋ ನಮಃ. ಓಕಾರದಿಂದ ಆರಂಭವಾಗುವಂತಹ ಶ್ಲೋಕ ಹಾಗೂ ಅದರ ತಾತ್ಪರ್ಯವನ್ನ ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಹಾಗೆ ಇಂದಿನ ಸಂಚಿಕೆಯಲ್ಲಿ 13ನೇ ಶ್ಲೋಕ ಎಂದರೆ ಸಂಸ್ಕೃತ ವರ್ಣಮಾಲೆಯಲ್ಲಿ 13ನೇ ಅಕ್ಷರವಾದಂತಹ ಔಕಾರದಿಂದ ಈ ಶ್ಲೋಕವು ಪ್ರಾರಂಭಗೊಳ್ಳಲಿದೆ. ಔದಾಸ್ಯಂ ಸ್ಫುಟಯತಿ ವಿಷಯೇಷು ದಿಗಂಬರತಾ ಚ ತವೈವ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಇನ್ನೊಮ್ಮೆ ನೋಡೋಣ ಸ್ನೇಹಿತರೆ. ಔದಾಸ್ಯಂ ಸ್ಫುಟಯತಿ ವಿಷಯೇಷು ದಿಗಂಬರತಾ ಚ ತವೈವ ವಿಭೋ ಸಾಂಬ ಸದಾ ಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗಂ. ಪದಚ್ಛೇದ ಹೀಗಿದೆ. ಔದಾಸ್ಯಂ ಸ್ಫುಟಯತಿ ವಿಷಯೇಷು ದಿಗಂಬರತಾ ಚ ತವ ಏವ ವಿಭೋ ಸಾಂಬ ಸದಾಶಿವ ಶಂಭೋ ಶಂಕರ ಶರಣಂ ಮೇ ತವ ಚರಣಯುಗ. ಅನ್ವಯಾರ್ಥ ಹೀಗಿದೆ. ತವ ಔದಾಸ್ಯಂ ವಿಷಯೇಷು ದಿಗಂಬರತಾ ಸ್ಫುಟಯತಿ ಸಾಂಬ ಸದಾಶಿವ ಶಂಕರ ತವ ಚರಣಯುಗಂ ಮೇ ಶರಣಂ ಇತಿ ಅನ್ವಯಾರ್ಥ. ಇದರ ಅರ್ಥ ಹೀಗಿದೆ. ನಿನ್ನ ದಿಗಂಬರತೆಯು ವಿಷಯಗಳಲ್ಲಿ ನಿನ್ನ ನಿರಾಸಕ್ತಿಯನ್ನ ಸ್ಪಷ್ಟಪಡಿಸುತ್ತದೆ. ಹೇ ಪಾರ್ವತಿ ಸಹಿತನಾಗಿರುವವನೇ, ಸದಾ ಮಂಗಳಮಯನೇ, ಶಂಭುವೆ ಶುಭವನ್ನುಂಟು ಮಾಡುವವನೇ, ನಿನ್ನ ಚರಣಯುಗಳವೇ ನನ್ನಾಶ್ರಯವು ಎಂಬುದು ಇದರ ಅರ್ಥವಾಗಿದೆ. ಇನ್ನು ಭಾವಾರ್ಥವನ್ನ ತಿಳಿದುಕೊಳ್ಳೋಣ. ಹಾಗೆ ಇಲ್ಲಿ ದಿಗಂಬರತಾ ಅಂತ ಕೊಟ್ಟಿದ್ದಾರೆ. ದಿಗಂಬರ ದಿಕ್ ಏವ ಅಂಬರ ಯಸ್ಯ ಸಹ ಸೈವ ದಿಗಂಬರಃ ಬಹುವ್ರೀಹಿ ಸಮಾಸ. ದಿಕ್ಕನ್ನೇ ಅಂಬರವನ್ನಾಗಿ ಅಂದರೆ ಬಟ್ಟೆಗಳನ್ನಾಗಿ ಧರಿಸಿರುವವನು ಯಾವನೋ ಅವನು ಎಂದರೆ ಶಿವನು. ಅವನ ದಿಗಂಬರತೆ ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ, ಅದಕ್ಕಿಂತ ಮೊದಲು ಇಲ್ಲಿ ವಿಷಯೇಷು ವಿಷಯಗಳಲ್ಲಿ, ಹೇಗೆ ವಿಷಯೇಷು ಎಂಬುದು ವಿಷಯಗಳಲ್ಲಿ ಎಂಬ ಅರ್ಥವನ್ನ ಕೊಡುತ್ತದೆ ಎಂದರೆ, ಮೊದಲು ಅದಕ್ಕೆ ವಿಭಕ್ತಿ ಪ್ರತ್ಯಯವನ್ನ ನೋಡಬೇಕು. ಅಕಾರಾಂತಹ ಪುಲ್ಲಿಂಗ ವಿಷಯ ಶಬ್ದ. ಪ್ರಥಮಾ ವಿಭಕ್ತಿ ಉ, ವಿಷಯ ವಿಷಯೌ ವಿಷಯಾಃ. ದ್ವಿತೀಯಾ ವಿಭಕ್ತಿ ಅನ್ನು, ವಿಷಯಂ ವಿಷಯೌ ವಿಷಯಾನ್. ತೃತೀಯಾ ವಿಭಕ್ತಿ ಇಂದ, ವಿಷಯೇಣ ವಿಷಯಾಭ್ಯಾಂ ವಿಷಯೈಃ. ಚತುರ್ಥಿ ವಿಭಕ್ತಿ ಗೆ, ವಿಷಯಾಯ ವಿಷಯಾಭ್ಯಾಂ ವಿಷಯೇಭ್ಯಃ. ಪಂಚಮಿ ವಿಭಕ್ತಿ ದೆಸೆಯಿಂದ, ವಿಷಯಾತ್ ವಿಷಯಾಭ್ಯಾಂ ವಿಷಯೇಭ್ಯಃ. ಷಷ್ಠಿ ವಿಭಕ್ತಿ ಅ, ವಿಷಯಸ್ಯ ವಿಷಯಯೋಃ ವಿಷಯಾನಾಂ. ಸಪ್ತಮಿ ವಿಭಕ್ತಿ ಅಲ್ಲಿ, ವಿಷಯೇಷು ವಿಷಯಯೋಃ. ಸಪ್ತಮಿ ವಿಭಕ್ತಿ ಅಲ್ಲಿ, ವಿಷಯೇ ವಿಷಯಯೋಃ ವಿಷಯೇಷು. ಇಲ್ಲಿ ಸಪ್ತಮಿ ವಿಭಕ್ತಿಯ ಬಹುವಚನ. ಯಾಕಂದರೆ ವಿಷಯ ಎಂಬುದು ಒಂದೇ ಇಲ್ಲ, ಅನೇಕ ವಿಷಯಗಳಿವೆ. ಕೇವಲ ಎರಡು ವಿಷಯ ಅಥವಾ ಒಂದು ವಿಷಯ ಇಲ್ಲ.
ಎರಡಕ್ಕಿಂತ ಹೆಚ್ಚು ಈ ಪ್ರಪಂಚದಲ್ಲಿ ಅನೇಕ ವಿಷಯಗಳಿರುವ ಕಾರಣ ವಿಷಯೇಶು ವಿಷಯಗಳಲ್ಲಿ ಎಂಬ ಉಲ್ಲೇಖ ಇಲ್ಲಿ ನೀಡಲಾಗಿದೆ. ತವ ಏವ ತವೈವ ಇಲ್ಲಿ ವೃದ್ಧಿರೇಚಿ ಎಂಬ ಸೂತ್ರದಿಂದ ವೃದ್ಧಿ ಸಂಧಿಯಾಗಿದೆ. ಹೇಗೆ ಎಂದರೆ ಪೂರ್ವ ಪದದ ಅಂತಿಮಾಕ್ಷರ ಅಕಾರವಾಗಿದ್ದು ಉತ್ತರ ಪದದ ಮೊದಲಾಕ್ಷರವು ಏಕಾರವಾಗಿದ್ದರೆ ಆ ಎರಡು ಅಕ್ಷರ ಮಧ್ಯದಲ್ಲಿ ಐಕಾರವು ಆದೇಶವಾಗಿ ಬರುತ್ತೆ. ಇಲ್ಲಿ ತವ ಅಕಾರ ಪೂರ್ವ ಪದದ ಅಂತಿಮಾಕ್ಷರ ಅಕಾರವಾಗಿ, ಏವ ಉತ್ತರ ಪದದ ಮೊದಲಾಕ್ಷರ ಏಕಾರದಿಂದ ಆಗಿರೋ ಕಾರಣ ಐಕಾರವು ಆದೇಶವಾಗಿ ಬಂದು ತವ ಈವ. ತವ ಅಂತ ಹೇಳಿದ್ರೆ ಏನು? ಅದಕ್ಕೂ ನಾವು ಶಬ್ದ ರೂಪವನ್ನ ನೋಡ್ಬೇಕು. ತ್ವಂ ಯುವಾಂ ಯೂಯಂ ತ್ವಾಂ ತ್ವಾ ಯುವಾಂ ವಾಂ ಯುಷ್ಮಾನ್ ವಹ ತ್ವಯಾ ಯುವಾಭ್ಯಾಂ ಯುಷ್ಮಾಭಿಃ ತುಭ್ಯಂ ತೇ ಯುವಾಭ್ಯಾಂ ವಾಂ ಯುಷ್ಮಭ್ಯಂ ವಹ ತ್ವತ ಯುವಾಭ್ಯಾಂ ಯುಷ್ಮತ ತವ ತೇ. ಷಷ್ಠಿ ವಿಭಕ್ತಿ ಏಕವಚನ. ನಿನ್ನ ಅಂದ್ರೆ ಮೃಡನ ಶಿವನ. ಸ್ಫುಟಯತಿ ಸ್ಫುಟಯತಿ ವರ್ತಮಾನ ಕಾಲದಲ್ಲಿದೆ. ಸ್ಫುಟಯತಿ ಸ್ಫುಟಯತಃ ಸ್ಫುಟಯಂತಿ ಸ್ಫುಟಯಸಿ ಸ್ಫುಟಯತಃ ಹೀಗೆ ಶಬ್ದ ರೂಪವು ಚಲಿಸುತ್ತದೆ. ಈಗ ಆ ಶಬ್ದ ರೂಪದ ಧಾತು ರೂಪವು ಚಲಿಸುತ್ತದೆ. ಆ ಧಾತು ರೂಪದ ಪೂರ್ಣವನ್ನ ಈಗ ನೋಡೋಣ. ಅಥ ಲಟ್ಲಕಾರಃ ಸ್ಫುಟಯತಿ ಸ್ಫುಟಯತಃ ಸ್ಫುಟಯಂತಿ ಸ್ಫುಟಯಸಿ ಸ್ಫುಟಯತಃ ಸ್ಫುಟಯಥ ಸ್ಫುಟಯಾಮಿ ಸ್ಫುಟಯಾವ ಸ್ಫುಟಯಾಮ. ಇಲ್ಲಿ ಲಟ್ಲಕಾರ ವರ್ತಮಾನ ಕಾಲವನ್ನ ಸೂಚಿಸಿ ಸ್ಫುಟಯತಿ ಎಂದರೆ ತೋರಿಸುತ್ತದೆ ಎಂಬ ಅರ್ಥವನ್ನ ನೀಡುತ್ತದೆ. ಏನನ್ನ ತೋರಿಸುತ್ತದೆ? ಔದಾಸ್ಯಂ ನಿರಾಸಕ್ತಿ. ಯಾವುದರ ಬಗ್ಗೆ ನಿರಾಸಕ್ತಿ ಅಂದರೆ ಈ ಪ್ರಾಪಂಚಿಕವಾದಂತಹ ವಿಷಯಗಳ ಕುರಿತು ಅನಾಸಕ್ತಿಯನ್ನ ಶಿವನ ದಿಗಂಬರತೆಯು ಇಲ್ಲಿ ನಮಗೆ ಸ್ಪಷ್ಟಪಡಿಸುತ್ತದೆ ಎಂಬ ಅರ್ಥವನ್ನ ಈ ಶ್ಲೋಕದಲ್ಲಿ ನಾವು ಕಾಣಬಹುದು. ಸದಾ ಪಾರ್ವತಿ ಸಹಿತನಾಗಿರುವವನೇ, ಸದಾ ಮಂಗಳಮಯನೇ, ಶಂಭುವೆ ಶುಭವನ್ನುಂಟು ಮಾಡುವವನೇ, ನಿನ್ನ ಎರಡು ಚರಣಗಳೇ ನನಗೆ ಆಶ್ರಯವು, ಬೇರಾವ ಆಶ್ರಯವೂ ಇಲ್ಲ ಎನ್ನುತ್ತಾರೆ ಆದಿಶಂಕರಾಚಾರ್ಯರು. ಎಂಬುದು ಈ ಶ್ಲೋಕದ ತಾತ್ಪರ್ಯವಾಗಿದೆ. ಮುಂದಿನ ಶ್ಲೋಕವನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ನಾವೆಲ್ಲರೂ ಕೂಡಿ ಮಾಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಧನ್ಯವಾದಾಃ.